ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಈಗಾಗಲೇ ನಾನು ನಿಮಗೆ 50 ಅಂಕಗಳ ಪಾಸಿಂಗ್ ಪ್ಯಾಕೇಜನ್ನು ಕೊಟ್ಟಿದ್ದೀನಿ. ಅದನ್ನು ನೋಡ್ಕೊಡ್ರಿ. ಖಂಡಿತವಾಗಿ ಅಲ್ಲಿಂದ ಪ್ರಶ್ನೆಗಳು ಬರ್ತದೆ. ಬರೀ ಕ್ವಶನ್ಸ್ ಬೇಕಾದರೆ 60 ಅಂಕಗಳ ಪ್ರಶ್ನೆಗಳನ್ನು ಹೇಳಿದ್ದೀನಿ. ಸೊ ಎಲ್ಲ LBಗಳಲ್ಲಿರ್ತಕ್ಕಂಥ ನಿಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ಪ್ರಶ್ನೆಗಳನ್ನು ಹೇಳಿದ್ದೀನಿ. ಓಕೆನಾ? ಸೊ ಇವಾಗ ನೀವು ಇವತ್ತು ಎಕ್ಸಾಮ್ ಬರೀತಾ ಇದ್ದೀರಿ. ಇದೊಂಥರ ಲಾಸ್ಟ್ ಮಿನಿಟ್ ಏನಪ್ಪ ಅಂತಂದರೆ ರಿವಿಷನ್ ಅಂತ ತಿಳ್ಕೊಂಡು ಇಷ್ಟು ಟಚ್ ಅಪ್ ಮಾಡಿದರೆ ಸಾಕು, ಒಳ್ಳೆ ಅಂಕಗಳು ಗ್ಯಾರಂಟಿ ಸಿಗ್ತವೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಇಂದು ಸಂಜೆ 6 ಗಂಟೆಗೆ ಮತ್ತು 9 ಗಂಟೆಗೆ SS ಸಂಬಂಧಪಟ್ಟಂತೆ ಲೈವ್ ಕ್ಲಾಸ್ ಇರ್ತದೆ. ಬಂದು ಜಾಯ್ನ್ ಆಗಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಕೊಡ್ತೀನಿ. ಸೊ ಖಂಡಿತವಾಗಿ ಲಾಸ್ಟ್ ಮಿನಿಟಲ್ಲಿ ಇಷ್ಟು ಪ್ರಿಪರೇಷನ್ ಮಾಡ್ಕೊಂಡು ಹೋದರೆ ಒಳ್ಳೆಯ ಅಂಕಗಳು ಸಿಗ್ತವೆ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡುವ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಫಸ್ಟ್ ನಿಮಗೆ ಗೊತ್ತಾಗಿರ್ತಕ್ಕಂಥದ್ದು ಉತ್ಕರ್ಷಣ ಕ್ರಿಯೆ ಮತ್ತು ಅಪಕರ್ಷಣ ಕ್ರಿಯೆ. ಉತ್ಕರ್ಷಣ ಅಂದರೆ ಕ್ರಿಯೆಯಲ್ಲಿ ವಸ್ತು ಆಕ್ಸಿಜನ್ ಪಡೆದುಕೊಳ್ಳೋದೇ ಉತ್ಕರ್ಷಣ ಕ್ರಿಯೆ. ಇನ್ನು ಚಿಪ್ಸ್ ಪಟ್ಟಣದಲ್ಲಿ ತುಂಬತಕ್ಕಂಥ ಅನಿಲ ನೈಟ್ರೋಜನ್ ಏಕೆ ಉತ್ಕರ್ಷಣವನ್ನು ತಡೆಯಲು. ಪ್ರಕ್ಷೇಪಣ ಕ್ರಿಯೆ ಅಂದರೆ ಏನು? ಇದು ಪ್ರಕ್ಷೇಪವನ್ನು ಉಂಟು ಮಾಡೋ ಒಂದು ರಾಸಾಯನಿಕ ಕ್ರಿಯೆ. ಇನ್ನು ಅಂತರುಷ್ಣಕ ಮತ್ತು ಬಹಿರುಷ್ಣಕ ಕ್ರಿಯೆಯ ಅರ್ಥ. ಬಹಿರುಷ್ಣಕ ಅಂದರೆ ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆ ಆಗ್ತದೆ. ಅಂತರುಷ್ಣಕ ಅಂದರೆ ಶಕ್ತಿಯನ್ನು ಹೀರಿಕೆ ಆಗ್ತದೆ. ಇನ್ನು 2 ಮಾರ್ಕರಲ್ಲಿ ರಾಸಾಯನಿಕ ಸಂಯೋಗ ಅಂದರೆ ಏನು? ಸೊ ಇದು ಬಹಳ ಇಂಪಾರ್ಟೆಂಟ್ ಅದ. ಯಾವುದಾದ್ರೂ ಒಂದು ಬರುತ್ತದೆ. 2 ಅಥವಾ ಹೆಚ್ಚು ವಸ್ತುಗಳು ಸಂಯೋಗವಾಗಿ ಒಂದು ಹೊಸ ಉತ್ಪನ್ನ ಉಂಟು ಮಾಡೋದೇ ರಾಸಾಯನಿಕ ಸಂಯೋಗ. ಫಾರ್ ಎಕ್ಸಾಂಪಲ್ 2Mg+O2 ಇಟ್ ಯೂಸ್ ಟು 2MgO. ಇನ್ನು ರಾಸಾಯನಿಕ ವಿಭಜನೆ ಅಂದರೆ ಒಂದು ವಸ್ತು 2 ಅಥವಾ ಹೆಚ್ಚು ಉತ್ಪನ್ನಗಳಾಗೋ ಕ್ರಿಯೆ. ಫಾರ್ ಎಕ್ಸಾಂಪಲ್ CaCO3 ಇಟ್ ಯೂಸ್ ಟು CaO+CO2. ಇನ್ನು ರಾಸಾಯನಿಕ ಸ್ಥಾನ ಪಲ್ಲಟ ಅಂದರೆ ಧಾತು ಒಂದು ಸಂಯುಕ್ತದಲ್ಲಿನ ಇನ್ನೊಂದು ಧಾತುವನ್ನು ಪಲ್ಲಟಗೊಳಿಸ್ತಕ್ಕಂಥ ಕ್ರಿಯೆ. ಫಾರ್ ಎಕ್ಸಾಂಪಲ್ CuSO4+Fe ಇಟ್ ಗಿವ್ಸ್ ಟು FeSO4+Cu ಅಂತಕ್ಕದ್ದನ್ನು ನೀವೇನು ಮಾಡ್ಬೋದು ಫ್ರೆಂಡ್ಸ್, ಬರಿಬೋದು. ಇನ್ನು ಮುಂದೆ ಇರ್ತಕ್ಕಂಥದ್ದು ರಾಸಾಯನಿಕ ದ್ವಿಸ್ಥಾನ ಪಲ್ಲಟ. ಇದು ಮೋಸ್ಟ್ ಇಂಪಾರ್ಟೆಂಟ್. ಪ್ರತಿವರ್ತಕಗಳು ಪರಸ್ಪರ ಅಯಾನುಗಳನ್ನು ವಿನಿಮಯ ಮಾಡಿಕೊಳ್ಳೋ ಕ್ರಿಯೆಯೇ ರಾಸಾಯನಿಕ ದ್ವಿಸ್ಥಾನ ಪಲ್ಲಟ. ಇದಕ್ಕೆ ಉದಾಹರಣೆ Na2SO4+BaCl2 ಇಟ್ ಗಿವ್ಸ್ ಟು BaSO4+NaCl. ಸೊ ಹೇಳಿದ್ದೆ ಅಂತರುಷ್ಣಕ ಮತ್ತು ಬಹಿರುಷ್ಣಕ ಕ್ರಿಯೆ ಮೋಸ್ಟ್ ವ್ಯತ್ಯಾಸ. ಸೊ ಈ ಥರ ಅರ್ಥ ಮತ್ತು ಒಂದು ಉದಾಹರಣೆಯನ್ನು ಬರೀಬೇಕು. ಇನ್ನು ಉತ್ಕರ್ಷಣ ಕ್ರಿಯೆ ಮತ್ತು ಅಪಕರ್ಷಣ ಕ್ರಿಯೆ. ಸೊ 2 ಅಂಕ ನಿಮಗೆ ಕೇಳಿದರೆ ಒಂದು 2 ಪಾಯಿಂಟ್ ವ್ಯತ್ಯಾಸ ಬರೆದರೆ ಸಾಕು, ಅತಿ ಹೆಚ್ಚು ಬರೆಯೋ ಅವಶ್ಯಕತೆ ಇಲ್ಲ. ಕಮಟುವಿಕೆ. ಕೊಬ್ಬು ಮತ್ತು ಎಣ್ಣೆಗಳು ಉತ್ಕರ್ಷಣಗೊಂಡು ವಾಸನೆ ಮತ್ತು ರುಚಿ ಬದಲಾಗುವ ಕ್ರಿಯೆ ಕಮಟುವಿಕೆ. ಅದನ್ನು ಹೇಗೆ ತಡೆಗಟ್ತೀವಿ ಅಂದರೆ ಪ್ರತಿ ಉತ್ಕರ್ಷಕಗಳನ್ನು ಸೇರಿಸ್ತೀವಿ, ಗಾಳಿ ಆಡದಂತೆ ಸಂಗ್ರಾಹಕಗಳಲ್ಲಿ ಶೇಖರವನ್ನು ಮಾಡ್ತೀವಿ. ಸಂಕ್ಷಾರಣೆ ಎಂದರೇನು? ಕೆಲವು ಲೋಹಗಳು ತಮ್ಮ ಸುತ್ತಲಿನ ತೇವಾಂಶ, ಆಮ್ಲ ಮತ್ತು ಇತ್ಯಾದಿಗಳಿಂದ ವರ್ತಿಸಲ್ಪಟ್ಟಾಗ ಕ್ಷಯಿಸುವ ಕ್ರಿಯೆಯೇ ಸಂಕ್ಷಾರಣೆ. ಉದಾಹರಣೆ ಕಬ್ಬಿನ ತುಕ್ಕು ಹಿಡಿಯೋದು, ಕಪ್ಪಾಗೋದು, ತಾಮ್ರ ಹಸಿರಾಗೋದು. ಇನ್ನು CuSO4 ಕೇಳಿದ್ರು ನೋಡಿ. Cu+H2 ಇಟ್ ಗಿವ್ಸ್ ಟು Cu+H2. ಇದರಲ್ಲಿ ಉತ್ಕರ್ಷಣಕ್ಕೆ ಯಾವುದೊಳಗಾಗಿದೆ? H ಇದೆ. ಅಪಕರ್ಷಣಕ್ಕೆ ಯಾವೊಳಗಾಗಿದೆ? CO. ಸೊ ಈ ಥರ ನಿಮಗೆ ಪ್ರಶ್ನೆ ಬರ್ತದೆ, ಅದು ಇಂಪಾರ್ಟೆಂಟ್. ಇನ್ನು ರೆಡಾಕ್ಸ್ ನೋಡಿ. ಕ್ರಿಯೆಯಲ್ಲಿ ಒಂದು ವಸ್ತು ಉತ್ಕರ್ಷಣಗೊಂಡು ಇನ್ನೊಂದು ವಸ್ತು ಅಪಕರ್ಷಣಗೊಳ್ಳೋದೇ ರೆಡಾಕ್ಸ್. ಇನ್ನು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಅನ್ಲಿಕ್ಕೆ ಒಂದು 4 ಅಂಶಗಳು ಮೇನ್ ಇಂಪಾರ್ಟೆಂಟ್. ಫಸ್ಟ್ ಒಂದು ಸ್ಥಿತಿ ಬದಲಾವಣೆ, 2 ಬಣ್ಣದಲ್ಲಿ ಬದಲಾವಣೆ, 3 ಅನಿಲದ ಬಿಡುಗಡೆ, 4 ತಾಪದಲ್ಲಿ ಬದಲಾವಣೆ. ಇನ್ನು ಈ ಸಮೀಕರಣಗಳನ್ನು ಸರಿದೂಗಿಸಬೇಕು. ಆಲ್ರೆಡಿ ಸರಿದೂಗಿಸಿದ್ದೀವಿ. 2Mg+O2 ಇಟ್ ಗಿವ್ಸ್ ಟು 2MgO. CH4+2O2 ಇಟ್ ಗಿವ್ಸ್ ಟು CO2+2H2O. ಆಮ್ಲ ಮತ್ತು ಪ್ರತ್ಯಾಮ್ಲಗಳು. ಸಂಶ್ಲೇಷಿತ ಸೂಚಕಗಳು ಫಿನಾಪ್ತಲೀನ್, ಮೀಥೈಲ್ ಆರೆಂಜ್. ಘ್ರಾಣ ಸೂಚಕಗಳು ಇವು ಆಮ್ಲ ಮತ್ತು ಪ್ರತ್ಯಾಮ್ಲದೊಂದಿಗೆ ವರ್ತಿಸಿ ವಾಸನೆಯನ್ನು ಬದಲಾಯಿಸಿಕೊಳ್ತವೆ. ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಲವಂಗ. ಕ್ಷಾರ ಅಂದರೆ ನೀರಿನಲ್ಲಿ ವಿಲೀನವಾಗುವ ಪ್ರತ್ಯಾಮ್ಲ. ಜಠರದ ಆಮ್ಲಶಾಮಕವಾಗಿ ಬಳಸ್ತಕ್ಕಂಥ ರಾಸಾಯನಿಕ ಮೆಗ್ನೀಸಿಯಂ ಹಾಲು, ಅದನ್ನೇ ಮೆಗ್ನೀಸಿಯಂ ಹೈಡ್ರಾಕ್ಸೈಡ್ ಅಂತ ಕರಿತೀವಿ. ಆಮ್ಲಮಳೆ. ಮಳೆ ನೀರಿನ pH ಮೌಲ್ಯ 5.6ಕ್ಕಿಂತ ಕಡಿಮೆ ಇದ್ದರೆ ಅದನ್ನೇ ಆಮ್ಲಮಳೆ ಅಂತ ಕರೆಯೋದು. ಇನ್ನು ದಂತವೈದ್ಯರು ಪ್ರತ್ಯಾಮ್ಲೀಯ ಟೂತ್ಪೇಸ್ಟನ್ನೇ ಬಳಕೆ ಮಾಡಲು ಏಕೆ ಶಿಫಾರಸು ಮಾಡ್ತಾರೆ? ಬಿಕಾಸ್ ಬಾಯಿಯಲ್ಲಿನ ಆಮ್ಲವನ್ನು ತಟಸ್ಥ ಮಾಡಲು, ಹಲ್ಲಿನ ಸವೆತವನ್ನು ತಡೆಯಲು. ಇನ್ನು ಜೇನು ಹುಳು ಕೊಡದಾಗ ಅಥವಾ ತುರಿಕೆ ಗಿಡದ ಎಲೆ ಚರ್ಮಕ್ಕೆ ಸೋಂಕಿದಾಗ ಉಂಟಾಗುವ ಉರಿಯ ಶಮನಕ್ಕೆ ಅಡುಗೆ ಸೋಡಾ ಬಳಸ್ತಾರೆ. ಏಕೆ? ಏಕೆಂದರೆ ಈ ಮೆಥನೋಯಿಕ್ ಆಮ್ಲವನ್ನು ಅಡುಗೆ ಸೋಡಾ ಏನು ಮಾಡ್ತದಪ್ಪ ಅಂದ್ರೆ ತಟಸ್ಥವನ್ನು ಮಾಡ್ತದೆ. ಇನ್ನು ಜಿಪ್ಸಮ್ನ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ಬಾಯಿಯ pH 5.5ಕ್ಕಿಂತ ಕಡಿಮೆ ಆದಾಗ ಏನಾಗ್ತದೆ? ಹಲ್ಲಿನ ಮೇಲಿನ ಎನಾಮಲ್ ಸವಿತದ. ಬ್ರೇನ್ ದ್ರಾವಣ ಎಂದರೇನು? ಅದು ಸೋಡಿಯಂ ಕ್ಲೋರೈಡ್ನ ಜಲೀಯ ದ್ರಾವಣ. pH ಮಾನ ಅಂದ್ರೇನು? ದ್ರಾವಣದಲ್ಲಿನ ಹೈಡ್ರೋಜನ್ ಅಥವಾ
ಹೈಡ್ರೋನಿಯಂ ಅಯಾನುಗಳ ಸಾರತೆ ಅಳೆಯುವ ಮಾನವೇ pH ಮಾನ. ಚೆಲುವೆ ಪುಡಿಯ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. 2 ಮಾರ್ಕರ್. ತಟಸ್ಥೀಕರಣ ಅಂದ್ರೇನು, ಒಂದು ಉದಾಹರಣೆ ಕೇಳಿದ್ದಾರೆ ನೋಡಿ. ತಟಸ್ಥೀಕರಣ ಅಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ನೀರು ಮತ್ತು ಲವಣ ಉಂಟು ಮಾಡುವುದು. ಫಾರ್ ಎಕ್ಸಾಂಪಲ್ HCl ಪ್ಲಸ್ NaOH ಇಟ್ ಗಿವ್ಸ್ ಟು NaCl ಪ್ಲಸ್ H2O. ಇನ್ನು ನೀರಿನ ಅನುಪಸ್ಥಿತಿಯಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ತನ್ನ ಮೂಲಕ ವಿದ್ಯುತ್ತನ್ನು ಹರಿಬಿಡೋದಿಲ್ಲ. ಏಕೆ? ಬಿಕಾಸ್ ನೀರಿನ ಅನುಪಸ್ಥಿತಿಯಲ್ಲಿ HCl ಅಣುವಿನಲ್ಲಿರುವ H ಪ್ಲಸ್ ಅಯಾನುಗಳ ಬೇರ್ಪಡಿಸುವಿಕೆ ಸಾಧ್ಯನೇ ಇಲ್ಲ. ಇನ್ನು ಪ್ರಬಲ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಸಾರರಿಕ್ತಗೊಳಿಸುವಾಗ ನೀರನ್ನು ಸೇರಿಸಬಾರದು. ಏಕೆ? ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಬಿಕಾಸ್ ಇದೊಂದು ಬಹಿರುಷ್ಣಕ ಕ್ರಿಯೆಯಾಗಿದ್ದು ಹೆಚ್ಚಿನ ತಾಪಮಾನದಿಂದ ಮಿಶ್ರಣ ಸಿಡಿಯುವ ಸಾಧ್ಯತೆಯಿಂದಾಗಿ ಸುಟ್ಟ ಗಾಯಗಳು ಉಂಟಾಗ್ತವೆ ಮತ್ತು ಗಾಜಿನ ಸಂಗ್ರಾಹಕ ಒಡೆಯಬಹುದು. ಚೆಲುವೆ ಪುಡಿಯ ಉಪಯೋಗಗಳು, ಅಡುಗೆ ಸೋಡಾದ ಉಪಯೋಗಗಳು, ವಾಷಿಂಗ್ ಸೋಡಾದ ಉಪಯೋಗ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಉಪಯೋಗ, ಇವು ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಆಮ್ಲ ಪ್ರತ್ಯಾಮ್ಲಗಳ ಸಿಂಪಲ್ ವ್ಯತ್ಯಾಸ: ಆಮ್ಲ ಹುಳಿ ರುಚಿ, ಪ್ರತ್ಯಾಮ್ಲ ಕಹಿ ರುಚಿ. ಆಮ್ಲ H ಪ್ಲಸ್ ಅಯಾನು ಬಿಡುಗಡೆ, ಪ್ರತ್ಯಾಮ್ಲ OH ಮೈನಸ್ ಅಯಾನು ಬಿಡುಗಡೆ. ಆಮ್ಲ ನೀಲಿ ಲಿಟ್ಮಸನ್ನು ಕೆಂಪು ಮಾಡ್ತದೆ, ಪ್ರತ್ಯಾಮ್ಲ ಕೆಂಪು ಲಿಟ್ಮಸನ್ನು ನೀಲಿ ಮಾಡ್ತದೆ ಅಂತ ಬರೆದ್ರೆ ಸಾಕು. ಇನ್ನು 3 ಮಾರ್ಕರಲ್ಲಿ ಸಾರರಿಕ್ತ ಸಲ್ಫೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಚಿತ್ರ ಬರ್ತದೆ. ಸೊ ಇದನ್ನು ಲಾಸ್ಟ್ ಟೈಮ್ ಬರಲಿಲ್ಲ ಅಂದರೆ ಸ್ವಲ್ಪ ಕ್ಲೋರಾ ಅಲ್ಕಲಿ ಪ್ರಕ್ರಿಯೆನ ನೋಡ್ಕೊಳ್ಳೇಬೇಕು. ನೋಡಿ, ಕ್ಲೋರಾ ಅಲ್ಕಲಿ ಪ್ರಕ್ರಿಯೆ ಉತ್ಪನ್ನಗಳನ್ನು ನೋಡಿದಾಗ ನೀವೇನು ಬರೀಬೇಕಪ್ಪ ಅಂದರೆ ಕ್ಲೋರಿನ್, ಹೈಡ್ರೋಜನ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಕ್ಲೋರಿನ್ ಉಪಯೋಗ ನೀರಿನ ಶುದ್ಧೀಕರಣ, PVC ಮತ್ತು CFC. ಹೈಡ್ರೋಜನ್ ಇಂಧನಗಳು ಮತ್ತು ಕೃತಕ ಬೆಣ್ಣೆ ತಯಾರಿಕೆ, ರಸಗೊಬ್ಬರಗಳಿಗೆ ಅಮೋನಿಯಾ. ಸೋಡಿಯಂ ಹೈಡ್ರಾಕ್ಸೈಡ್ ಅಂದರೆ ಲೋಹಗಳ ಜಿಡ್ಡು ನಿವಾರಣೆ, ಸಾಬೂನು ಮಾರ್ಜಕ ಮತ್ತು ಕಾಗದ ತಯಾರಿಕೆ, ಕೃತಕ ನೂಲುಗಳ ತಯಾರಿಕೆ. ಇನ್ನು ಸ್ವಲ್ಪ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಗ್ಗೆ ಇಂಪಾರ್ಟೆಂಟ್ ಅದ. ಸೊ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಸಲ್ಫೇಟ್, ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತೀವಿ. ಓಕೆನಾ? ಇದನ್ನು ಹೇಗೆ ತಯಾರಿಸ್ತಾರೆ ಅಂದರೆ ಜಿಪ್ಸಮನ್ನು 373 ಕೆಲ್ವಿನ್ನಲ್ಲಿ ಕಾಸಿದಾಗ ನೀರಿನ ಅಣುಗಳನ್ನು ಕಳೆದುಕೊಂಡು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ತಯಾರಿಸ್ತಾರೆ. ಇದರ ಉಪಯೋಗ ಮುರಿದ ಮೂಳೆಗಳಿಗೆ ಆಧಾರವಾಗಿ ಆಟಿಕೆ ಮತ್ತು ಅಲಂಕಾರಿಕ ವಸ್ತುಗಳ ತಯಾರಿಕೆಗೆ, ನುಣುಪಾದ ಮೇಲ್ಮೈಯನ್ನು ತಯಾರಿಸಲು ಅನ್ನೋದು ಇಂಪಾರ್ಟೆಂಟ್. ಲೋಹ ಮತ್ತು ಅಲೋಹ. ಕುಟ್ಯತೆ ಅಂದರೆ ಕೆಲವು ಲೋಹಗಳನ್ನು ಕುಟ್ಟಿ ತೆಳುವಾದ ಹಾಳೆಗಳನ್ನಾಗಿ ಮಾಡ್ತೀವಿ. ತನ್ಯತೆ ಅಂದರೆ ಕೆಲವು ಲೋಹಗಳನ್ನು ಕಾಸಿ ನಾವೇನು ಮಾಡ್ತೀವಿ, ಎಳೆದಾಗ ತಂತಿಗಳನ್ನಾಗಿ ಮಾಡ್ತೀವಿ. ಉಷ್ಣದ ಅತ್ಯುತ್ತಮ ವಾಹಕ ಲೋಹ ಬೆಳ್ಳಿ ಮತ್ತು ತಾಮ್ರ. ಅತಿ ಹೆಚ್ಚು ತನ್ಯತೆ ಗುಣ ಹೊಂದೋದು ಚಿನ್ನ. ಉಷ್ಣದ ದುರ್ಬಲ ವಾಹಕ ಗುಣ ಸೀಸ ಮತ್ತು ಪಾದರಸ. ಓಕೆನಾ? ಇವೆಲ್ಲ 1 ಮಾರ್ಕರ್ ಕ್ವಶನ್ಸ್ ಇದ್ದಾವೆ. ಸೊ ಇದನ್ನು ನೀವು ಚೆನ್ನಾಗಿ ಏನು ಮಾಡ್ಕೊಡ್ರಿ ಅಂತಂದರೆ ಲಾಸ್ಟ್ ಮಿನಿಟಲ್ಲಿ ನೋಡಿಕೊಂಡು ಅಲ್ಲಲ್ಲೇ ಪಾಸ್ ಮಾಡಿ ಓದಿದರೆ ಸಾಕು. ಯಾಕಂದರೆ ಭಾಳ ಪೇಜ್ ಇದ್ದಾವೆ, ಒಂದು 50 to 60 ಮಾರ್ಕ್ಸ್ ಬಂದೇ ಬರ್ತಕ್ಕಂಥ ಪ್ರಶ್ನೆ. ಸೊ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಥರ್ಮೈಟ್ ಕ್ರಿಯೆ ಮತ್ತು ಸಂಕ್ಷಾರಣ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿಂದ. ಸೊ ಬಂದೇ ಬರ್ತಕ್ಕಂಥದ್ದು. ಒಂದು ಅಪ್ಲೈಡ್ ಕ್ವಶನ್ ಇದೆ ನೋಡಿ, ಸತು, ಕಬ್ಬಿಣ, ಮೆಗ್ನೀಸಿಯಂ, ABCD. ಇದು ಸ್ವಲ್ಪ ಇಂಪಾರ್ಟೆಂಟ್ ಇತ್ತು. ಎಸ್, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳಿಗೆ ಬರೋಣ. ಇಲ್ಲಿ ಕೆಟನೀಕರಣ ಇಂಪಾರ್ಟೆಂಟ್ ಅದ, ಕ್ರಿಯಾ ಗುಂಪುಗಳು, ಹೈಡ್ರೋಜನೀಕರಣ. ಸೊ ಈ ಡೆಫಿನೇಷನ್ಸ್ಗಳು ನಿಮ್ಗೆ ಏನಾಗಬೇಕಪ್ಪ ಅಂದರೆ ಬರಬೇಕು. ಇನ್ನು ಸಂಕಲನ ಕ್ರಿಯೆ ಮತ್ತು ಆದೇಶನ ಕ್ರಿಯೆ ಅಂತಲೂ ಕೂಡ ಬರ್ತದೆ. ಸೊ ವಿಶೇಷವಾಗಿ ಸಂಕಲನ ಮತ್ತು ಆದೇಶ ಕ್ರಿಯೆಯನ್ನು ಅದರ ಡೆಫಿನೇಷನನ್ನು ನೀವು ವ್ಯತ್ಯಾಸದಲ್ಲಿ ಬರೆದ್ರೂ ಕೂಡ ನಡೀತದೆ. ಇನ್ನು ಸಹವೆಲೆನ್ಸಿಯ ಬಂಧ. ಸೊ ಸಹವೆಲೆನ್ಸಿಯ ಬಂಧದ ಲಕ್ಷಣಗಳು, ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ವ್ಯತ್ಯಾಸ, ಇದು ಈ ಸಲ ಬರ್ತಕ್ಕಂಥ ಪ್ರಶ್ನೆನೇ. ಯಾಕಂದ್ರೆ ಲಾಸ್ಟ್ ಟೈಮ್ ಬಂದಿಲ್ಲ, ಈ ಸರಿ ಬರ್ಬೋದು. ಅನುರೂಪ ಶ್ರೇಣಿ. ಇನ್ನು ನೆಕ್ಸ್ಟ್ ಈ ಪ್ರಶ್ನೆ ಮೊನ್ನೆ ಕೇಳಿದ್ರು, ರಚನಾ ಸಮಾಂಗಿ ಮತ್ತು N ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ ಇತ್ತಲ್ಲ. ಎಸ್. ಸೊ ಈ ಸರಿ ದಹನ ಕ್ರಿಯೆ ಕೇಳಿದ್ದಾರೆ ನೋಡಿ, ಕಾರ್ಬನ್ ಸಂಯುಕ್ತಗಳ. ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆನ ಬಾಹೆಟ್ ಮಾಡಲೇಬೇಕು, ಅದು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೂ ಕೂಡ ಬಂದೇ ಬರ್ತಕ್ಕಂಥ ಪ್ರಶ್ನೆ. ಓಕೆನಾ? ಎಸ್. ಎಲೆಕ್ಟ್ರಾನಿಕ್ ಚುಕ್ಕಿ ವಿನ್ಯಾಸ, ಹೈಡ್ರೋಜನ್ ಮತ್ತು ಮೀಥೇನ್. ಸೊ ಮೊನ್ನೆ ಮೀಥೇನ್ ಬಗ್ಗೆ ಬಂದಿತ್ತು ಕಾಣುತ್ತೆ. ಸೊ ಆದರೂ ಕೂಡ ಅದರಲ್ಲಿರ್ತಕ್ಕಂಥ ಹೈಡ್ರೋಜನ್, ಮೀಥೇನ್, ಅಮೋನಿಯಂ, ನೀರು ಇದೆ. ಸೊ ಅದನ್ನು ಚೆನ್ನಾಗಿ ನೋಡಿ. ಕ್ಲೋರಿನು ಇದೆ ನಿಮ್ಮ ಪುಸ್ತಕದಲ್ಲಿ. ಇಲ್ಲಿದೆ ನೋಡಿ, ಅಲ್ಕೀನ್, ಆಲ್ಕೇನ್, ಅಲ್ಕೈನ್ ನಡುವಿನ ವ್ಯತ್ಯಾಸ. ಓಕೆ, ಅದು ಏಕಬಂಧ, ದ್ವಿಬಂಧ, ತ್ರಿಬಂಧ, ಸಾಮಾನ್ಯ ಅನುಸೂತ್ರ ಉದಾಹರಣೆಗಳು. ಇನ್ನು ನೋಡಿ, ಈ ರಚನಾ ಸಮಾಂಗಿಗಳಲ್ಲಿ ಬೆಂಜಿನ್ C6H6 ಅದ, ಸೈಕ್ಲೋಹೆಕ್ಸಿನ್ C6H ಅದ, ಈಥೀನ್ C2H4 ಅದ. ಓಕೆ, ಸೊ ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಸಾಬೂನು ಮತ್ತು ಮಾರ್ಜಕಗಳ, ಆ್ಯಕ್ಚುಲಿ ಸಾಬೂನುಗಳ ಬಗ್ಗೆ ತಯಾರಿಕೆ ಬರದೇ ಇತ್ತಂದರೆ ಅದರ ವ್ಯತ್ಯಾಸವನ್ನು ನೋಡ್ಕೊಡ್ರಿ. ಇದು ವ್ಯತ್ಯಾಸ ನಿಮಗೆ ಲಾಸ್ಟ್ ಟೈಮ್ ಕೇಳಿರ್ತಕ್ಕಂಥದ್ದು ಬರ್ತಕ್ಕಂಥ ಪ್ರಶ್ನೆ. ಇನ್ನು ಜೀವಕ್ರಿಯೆಗಳಲ್ಲಿ 5 ಮಾರ್ಕರ್ ಕ್ವಶನ್ಸ್ ಇದೆ. ಓಕೆ, ಸೊ ಜೀವಕ್ರಿಯೆ ಅಂದರೆ ಏನು, ಉಸಿರಾಟ ಎಂದರೇನು, ಉಸಿರಾಟದ ವಿಧಗಳು. ಇಲ್ಲಿ ಮೇನ್ ಬರ್ತಕ್ಕಂಥದ್ದೇ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ. ಓಕೆನಾ? ಸೊ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಏನೆಲ್ಲ ಇದೆ ಅಂತಕ್ಕಂಥದ್ದು ಇವೆಲ್ಲ ಇಂಪಾರ್ಟೆಂಟ್ ಇದ್ದಾವೆ. ಎಸ್. ಸೊ 1 ಮಾರ್ಕರ್ ಕ್ವಶನ್ಸಲ್ಲಿ ಇವು ಭಾಳ ಮೋಸ್ಟ್ ಇಂಪಾರ್ಟೆಂಟಾಗಿ ನೀವೇನು ಮಾಡಬೇಕು, ನೋಡಿಕೊಳ್ಳೇ ಇರ್ತಕ್ಕಂಥ ಪ್ರಶ್ನೆ. ಇದನ್ನಿಷ್ಟೆಲ್ಲ ನಾನು ಓದಿದರೆ ನನಗೆ 2 ತಾಸು ಬೇಕು. ಓಕೆ, ಸೊ ಅದಕ್ಕೆ ಲಾಸ್ಟಾಗಿ ನಾನು ನಿಮ್ಗೆ ಏನು ಮಾಡ್ತಾ ಇದ್ದೀನಿ ಅಂದರೆ ಒಂಥರ
ರಿವಿಸನ್. ಸ್ವಪೋಷಕ ಪರಪೋಷಕ, ಅಪಧಮನಿ ಅಭಿಧಮನಿಗಳ ವ್ಯತ್ಯಾಸ, ಝೈಲಮ್ ಮತ್ತು ಫ್ಲೋಯಂ ನಡುವಿನ ವ್ಯತ್ಯಾಸ. ನಾನು ಹೇಳಿದ್ದೀನಿ ನಿಮಗೆ ರಕ್ತದ ಘಟಕ ಮತ್ತು ಕಾರ್ಯಗಳನ್ನು ಚೆನ್ನಾಗಿ ನೋಡ್ಕೊಡ್ರಿ. ಸೊ ರಕ್ತದ ಘಟಕ ಮತ್ತು ಕಾರ್ಯಗಳು, ವಿವಿಧ ರಕ್ತನಾಳಗಳು ಮತ್ತು ಕಾರ್ಯಗಳು. ಸೊ ಅಪಧಮನಿ ಅಭಿಧಮನಿ ಲೋಮನಾಳಗಳ ಕಾರ್ಯಗಳನ್ನು ನೋಡ್ಕೊಡ್ರಿ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ದ್ವಿತೀಯ ಸಂಶ್ಲೇಷಣೆ. ಇದನ್ನು ಬಾಹೆಟ್ ಮಾಡಿದರೂ ನಡೀತದೆ, ಬರ್ತದೆ. ಯಾಕಂದರೆ ಮೊನ್ನೆ ಬಂದಿಲ್ಲ, ಈ ಸರಿ ದ್ವಿತೀಯ ಸಂಶ್ಲೇಷಣೆ ಮೇಲೆ ಪ್ರಶ್ನೆಗಳು ನಿಮಗೆ ಬಂದೇ ಬರ್ತಾವೆ. ನಿಯಂತ್ರಣ ಮತ್ತು ಸಹಭಾಗಿತ್ವಕ್ಕೆ ಹೋಗೋಣ. ಸಂಸರ್ಗ. ಈ ನರಕೋಶದಲ್ಲಿ ವಿದ್ಯುತ್ ಆವೇಗ ಚಲಿಸುವ ಮಾರ್ಗ ನೋಡ್ಕೊಡ್ರಿ, ಇದು ಇಂಪಾರ್ಟೆಂಟ್ ಅದ. ನ್ಯೂರಾನ್, ಪರಾವರ್ತಿತ ಕ್ರಿಯೆ, ಓಕೆನಾ. ಪರಾವರ್ತಿತ ಚಾಪ. ಸೊ ಪರಾವರ್ತಿತ ಚಾಪದ ಮೇಲೆ ಮೊನ್ನೆ ಪ್ರಶ್ನೆ ಬಂದಿಲ್ಲ, ಈ ಸರಿ ಪರಾವರ್ತಿತ ಚಾಪದ ಮೇಲೆ ಪ್ರಶ್ನೆ ಬರೋ ಸಾಧ್ಯತೆ ತುಂಬಾ ಇದೆ, ಓಕೆನಾ. ಇವೆಲ್ಲ 1 ಮಾರ್ಕರ್ ಕ್ವಶನ್ಸು ನಿಮಗೆ ಬರ್ತವೆ, ಡೋಂಟ್ ವರಿ. ಯಾಕಂದರೆ ಇಲ್ಲೇ ಇದು ನೋಡಿ, ದ್ವಿತೀಯಾನುವರ್ತನೆ, ಗುರುತ್ವಾನುವರ್ತನೆ, ಜಲಾನುವರ್ತನೆ, ರಾಸಾಯನಿಕಾನುವರ್ತನೆ, ಇದು ಇಂಪಾರ್ಟೆಂಟ್. ಸೊ ಇಲ್ಲಿ ಯಾಕಂದರೆ ಮೊನ್ನೆ ಬಂದಿದ್ದಿಲ್ಲ, ಸೊ ಈ ಸಲ ಪ್ರಶ್ನೆಗಳು ಬರ್ಬೋದು, ಓಕೆನಾ. ವ್ಯಕ್ತಿತ್ವದ ಹಾರ್ಮೋನು ಥೈರಾಕ್ಸಿನ್ ಅಂತೀವಿ. ಉಪ್ಪಿನ ಅಯೋಡಿನ್ ಅಂಶವನ್ನು ಸೇರಿಸೋದ್ರಿಂದ ಗಳಗಂಡ ಕಾಯಿಲೆಯನ್ನು ನಿಯಂತ್ರಣವನ್ನು ಮಾಡ್ತೀವಿ, ಓಕೆನಾ. ಇನ್ನು ಹುಡುಗರಲ್ಲಿ ಟೆಸ್ಟೋಸ್ಟಿರಾನ್ ಇರ್ತದೆ, ಹುಡುಗಿಯರಲ್ಲಿ ಈಸ್ಟ್ರೋಜನ್ ಇರ್ತದೆ. ಸಕ್ಕರೆ ಮಟ್ಟ ನಿಯಂತ್ರಣ ಹಾರ್ಮೋನು ಇನ್ಸುಲಿನ್. ಹೇಳಿದ್ದೀನಿ. ಬೆಳವಣಿಗೆಯನ್ನು ಉತ್ತೇಜಿಸೋದು ಆಕ್ಸಿನ್, ಜಿಬ್ಬರ್ಲಿನ್ ಮತ್ತು ಸೈಟೋಕೆನಿನ್. ಬೆಳವಣಿಗೆ ಕುಂಠಿತ ಮಾಡೋದು ಆಬಿಸಿಕ್. ಕೇಂದ್ರ ನರವ್ಯೂಹ ಮತ್ತು ಪರಿಧಿ ನರವ್ಯೂಹದ ವ್ಯತ್ಯಾಸ, ಇದನ್ನು ನಾನು ನಿಮಗೆ ನಿನ್ನೇನು ಕೂಡ ಹೇಳಿದ್ದೆ ನೋಡಿ. 4 ಸಸ್ಯ ಹಾರ್ಮೋನುಗಳಿದ್ದಾವೆ. ಆಕ್ಸಿನ್ ಏನು ಮಾಡ್ತದೆ, ಕಾಂಡದಲ್ಲಿರುವ ಜೀವಕೋಶವನ್ನು ಉದ್ದವಾಗಿ ಬೆಳೆಸ್ತದೆ. ಜಿಬ್ಬರ್ಲಿನ್ ಕಾಂಡದ ಬೆಳವಣಿಗೆ ಸಹಕರಿಸ್ತದೆ. ಸೈಟೋಕೆನಿನ್ ಕೋಶ ವಿಭಜನೆ. ಆಬಿಸಿಕ್ ಬೆಳವಣಿಗೆನ ಪ್ರತಿಬಂಧಿಸ್ತದೆ. ಪರಾವರ್ತಿತ ಚಾಪ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ಯಾವೆಲ್ಲ ಭಾಗಗಳಿದ್ದಾವೆ, ಕಾರ್ಯಗಳು ನಿಮಗೆ ಬರಲೇಬೇಕು. ಸೊ ಅದನ್ನೇ ನೋಡ್ಕೊಡ್ರಿ. ಕಾರಣ ಕೊಡಿ ಕೂಡ ಇದೆ ಇದರಲ್ಲಿ, ಈ ಕಾರಣ ಕೊಡಿ ಪ್ರಶ್ನೆ. ಆಮೇಲೆ ಮುಂದೆ ಹಾರ್ಮೋನು ಇದ್ದಾವೆ. ಯಾವುದು, ಪ್ರಾಣಿಗಳಲ್ಲಿ ಇರ್ತಕ್ಕಂಥ ನಿರ್ನಾಳ ಗ್ರಂಥಿ ಹಾರ್ಮೋನು. ಪಿಟ್ಯೂಟರಿ ಬೆಳವಣಿಗೆ ಹಾರ್ಮೋನು, ಬೆಳವಣಿಗೆ ಪ್ರಚೋದಿಸ್ತದೆ. ಥೈರಾಯ್ಡ್, ಥೈರಾಕ್ಸಿನ್ ದೇಹದ ಚಯಾಪಚಯ ಕ್ರಿಯೆಗೆ ನಿಯಂತ್ರಣ. ಮೇದೋಜೀರಕ ಇನ್ಸುಲಿನ್ ಸಕ್ಕರೆ ಮಟ್ಟದ ನಿಯಂತ್ರಣ. ವೃಷಣ ಟೆಸ್ಟೋಸ್ಟಿರಾನ್. ಅಂಡಾಶಯ ಈಸ್ಟ್ರೋಜನ್. ಅಡ್ರಿನಲ್ ಅಡ್ರಿನಾಲಿನ್. ಇವು ಇಂಪಾರ್ಟೆಂಟೇ ಇತ್ತು. ಇನ್ನು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತವೆ. ಸೊ ಇಲ್ಲಿ 5 ಮಾರ್ಕರ್ ಕ್ವಶನ್ಸ್ ಇದ್ದಾವೆ, ಓಕೆ. ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ, ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ವ್ಯತ್ಯಾಸ. ಗಂಡು ಸಂತಾನೋತ್ಪತ್ತಿ ವ್ಯೂಹದ ಭಾಗಗಳು, ಓಕೆ. ಇದು ಮೋಸ್ಟ್ ಇಂಪಾರ್ಟೆಂಟ್, ಓಕೆ. ವೃಷಣ, ವೀರ್ಯನಾಳ, ಪ್ರೋಸ್ಟೇಟ್ ಗ್ರಂಥಿ ಮತ್ತು ವೀರ್ಯ ಕೋಶಿಕೆ, ಶೀಷ್ಣ. ಇನ್ನು ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಭಾಗಗಳು ಅಂಡಾಶಯ, ಅಂಡನಾಳ, ಗರ್ಭಕೋಶ, ಯೋನಿ. ಋತುಚಕ್ರ ಬಗ್ಗೆ ನೋಡ್ಕೊಡ್ರಿ, ಮೊನ್ನೆನೂ ಕೂಡ ಈ ಪ್ರಶ್ನೆ ಬಂದಿತ್ತು. ಇನ್ನು ಬ್ಯಾಕ್ಟೀರಿಯಾ ಮತ್ತು ವೈರಸ್ನಿಂದ ಬರ್ತಕ್ಕಂಥ ರೋಗಗಳು. ಇನ್ನು ಗರ್ಭ ನಿರೋಧಕತೆಯನ್ನು ಮಾಡ್ತಕ್ಕಂಥ ವಿಧಾನಗಳಿದ್ದಾವೆ. ಶಿಶ್ನದ ಮೇಲೆ ಕಾಂಡೋಮ್ ಹಾಕಿಕೊಳ್ಳೋದು, ಬಾಯಿಯ ಮೂಲಕ ಮಾತ್ರೆ ತೆಗೆದುಕೊಳ್ಳೋದು, ಗರ್ಭ ನಿರೋಧಕ ಸಾಧನಗಳಾದ ವಂಕಿ ಮತ್ತು ಕಾಪರ್ ಟಿ ಬಳಕೆ, ಶಸ್ತ್ರಚಿಕಿತ್ಸಾ ವಿಧಾನ. ಇನ್ನು 3 ಮಾರ್ಕರಲ್ಲಿ ಬರ್ತಕ್ಕಂಥದ್ದು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ, ಇದು ಇಂಪಾರ್ಟೆಂಟ್. ವಿದಳನ, ಬಟ್ ಇದ್ರ ಡೆಫಿನೇಷನ್ ಕಲ್ಕೊಡ್ರಿ. ವಿದಳನ ಅಂದರೆ ಏನು, ತುಂಡರಿಕೆ, ಪುನರುತ್ಪಾದನೆ, ಮಗ್ಗುವಿಕೆ, ಕಾಯಜ ರೀತಿಯ ಸಂತಾನೋತ್ಪತ್ತಿ, ಬೀಜಕಗಳ ಉತ್ಪಾದನೆ. ಇದರ ಅರ್ಥ ಮತ್ತು ಅದಕ್ಕಿರ್ತಕ್ಕಂಥ ಉದಾಹರಣೆ, ಇದು ಇಂಪಾರ್ಟೆಂಟ್. ವಿದಳನ ಅಮೀಬಾ, ತುಂಡರಿಕೆ ಸ್ಪೈರೋಗೇರಾ, ಪುನರುತ್ಪಾದನೆ ಹೈಡ್ರಾ, ಮಗ್ಗುವಿಕೆ ಹೈಡ್ರಾ, ಕಾಯಜ ರೀತಿಯ ಸಂತಾನೋತ್ಪತ್ತಿ ಕಬ್ಬು ಗುಲಾಬಿ, ಬೀಜಕಗಳ ಉತ್ಪಾದನೆ ರೈಜೋಪಸ್. ಇನ್ನು ಪರಾಗಸ್ಪರ್ಶ ಕ್ರಿಯೆ, ಅದರಲ್ಲಿ ಸ್ವಕೀಯ ಪರಾಗಸ್ಪರ್ಶ ಮತ್ತು ಪರಕೀಯ ಪರಾಗಸ್ಪರ್ಶ ಬರ್ತದೆ. ಇದನ್ನು ವ್ಯತ್ಯಾಸದಲ್ಲಿಯೂ ಕೂಡ ನಿಮಗೆ ಕೇಳ್ತಾರೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಜರಾಯು. ಭ್ರೂಣ ತಾಯಿಯ ಮೂಲಕ ಪೋಷಣೆ ಪಡೆಯುವ ವಿಶೇಷ ಅಂಗಾಂಶವೇ ಜರಾಯು. ಸೊ ಜರಾಯುವ ರಚನೆ ಮತ್ತು ಕಾರ್ಯ ಮನೆ ಬಂದಿಲ್ಲ, ಈ ಸರಿ ಖಂಡಿತವಾಗಿ ಇದು ಏನಾಗ್ತದಪ್ಪ ಅಂತಂದ್ರೆ ಬಂದೇ ಬರ್ತಕ್ಕಂಥ ಒಂದು ಪ್ರಶ್ನೆ. ಇನ್ನು ನೆಕ್ಸ್ಟ್ ಅನುವಂಶೀಯತೆಗೆ ಬರ್ತೀನಿ. ಸೊ ಫಸ್ಟ್ ಇಲ್ಲಿ ಭಿನ್ನತೆ ಕೇಳಿದ್ದಾರೆ. ಸೊ ಭಿನ್ನತೆ ನೋಡ್ಕೊಡ್ರಿ. ಏಕತಳೀಕರಣ ಇದೆ, ವ್ಯಕ್ತವಾಗ್ತಕ್ಕಂಥ ಅನುರೂಪ. ಮೆಂಡಲ್ ತಮ್ಮ ಪ್ರಯೋಗಕ್ಕೆ ಆಯ್ಕೆ ಮಾಡಿಕೊಂಡ ಸಸ್ಯ ಬಟಾಣಿ ಏಕೆ, ಇದು ಇಂಪಾರ್ಟೆಂಟ್, ಬಂದರೆ ಬರ್ಬೋದು, ಓಕೆನಾ. ಇನ್ನು ಮಾನವನಲ್ಲಿ ಲಿಂಗ ನಿರ್ಧಾರಣೆ, ಇದನ್ನು ಬಾಹೆಟ್ ಮಾಡಲೇಬೇಕು. ಇಲ್ಲಿ ಚಕ್ಕರ್ ಬೋರ್ಡ್ಗಳು ಬರ್ತವೆ, ಏಕತಳೀಕರಣ, ದ್ವಿತಳೀಕರಣ ಮತ್ತು ಪೆನೆಟ್ ಚಕ್ಕರ್ ಬೋರ್ಡ್. ಅದರಲ್ಲಿ ವ್ಯಕ್ತವಾಗುವ ಅನುಪಾತವನ್ನು ಕಲಿತ್ರೆ ಸಾಕು. ಇನ್ನು ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನದಲ್ಲಿ ಈ ಟರ್ಮ್ಸ್ ಬರ್ತವೆ. ಗೋಳಿಯ ದರ್ಪಣ ಎಂದರೇನು, ದರ್ಪಣ ಧ್ರುವ, ವಕ್ರತಾ ಕೇಂದ್ರ, ವಕ್ರತಾ ತ್ರಿಜ್ಯ, ಅದು ಇಂಪಾರ್ಟೆಂಟ್ ಇದ್ದಾವೆ, ಓಕೆನಾ. ಸೊ ಅಲ್ಲಿಂದ ನೀವು ಅಂಕಗಳನ್ನು ಏನು ಮಾಡ್ತೀರಪ್ಪ ಅಂದರೆ ಗಳಿಸ್ತೀರಿ. ಇವೆಲ್ಲ ಡೆಫಿನೇಷನ್ಗಳನ್ನ ಬಾಹೆಟ್ ಮಾಡ್ತಕ್ಕಂಥದ್ದೇ ಇತ್ತು. ಮಸೂರದ ಸಾಮರ್ಥ್ಯದ ಏಕಮಾನ ಡಯಾಪ್ಟರ್. 1 ಡಯಾಪ್ಟರ್ ಅಂದರೆ ಏನು. ಸಮತಲ ದರ್ಪಣದ ಪ್ರತಿಬಿಂಬದ ಲಕ್ಷಣ, ಓಕೆ. ಬೆಳಕಿನ ಪ್ರತಿಫಲನದ ನಿಯಮ ಇದೆ, ವಕ್ರೀಭವನದ ನಿಯಮ ಇದೆ. ಪೀನ ದರ್ಪಣ ಮತ್ತು ನಿಮ್ನ ದರ್ಪಣದ ಏನು ಕೇಳ್ತಾರೆ ನಿಮಗೆ, ವ್ಯತ್ಯಾಸವನ್ನು ಕೂಡ ಕೇಳ್ತಾರೆ. 4 ಮಾರ್ಕರಲ್ಲಿ ನೋಡಿ ಲೆಕ್ಕ ಇದ್ದಾವೆ. ಸೊ ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರವನ್ನು ಬರೀತಕ್ಕಂಥ ಲೆಕ್ಕ, ಓಕೆ. ನೆಕ್ಸ್ಟ್ ಇಲ್ಲಿ ಏನು ಕೇಳಿದರೆ ಮಸೂರಕ್ಕೆ ಸಂಗಮಿಸಿದರೆ ಸಂಗಮ ಬಿಂದು, ಸಂಗಮ ದೂರ, ಪ್ರಧಾನಾಕ್ಷ, ಅವುಗಳು ಕೂಡ ಕೇಳಬಹುದು. ಕಾರಣ ಕೊಡಿ ಪ್ರಶ್ನೆ ಇದ್ದಾವೆ ನೋಡಿ. ಇನ್ನು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತಿನಲ್ಲಿ ಕೇವಲ ಇಲ್ಲಿ ಇರ್ತಕ್ಕಂಥದ್ದು ದೃಷ್ಟಿದೋಷಗಳಿದ್ದಾವೆ, ಓಕೆ. ಎಸ್, ಎಲ್ಲ ಕಣ್ಣಿನ ಬಗ್ಗೆನೇ ಇದ್ದಾವೆ.
ಎಸ್, ಮೊನ್ನೆ ಕಾಮನಬಿಲ್ಲು ಉಂಟಾಗಲು ಕಾರಣವೇನು? ಸೊ ಮೊನ್ನೆ ಕೇಳಿದ್ರು. ಈ ಸರಿ ನಕ್ಷತ್ರಗಳು ಮಿನುಗಲು ಕಾರಣವೇನು? ಸೂರ್ಯೋದಯ ಮತ್ತು ಸೂರ್ಯಾಸ್ತ ಕಂಪ. ಆಕಾಶ ಬಣ್ಣ ನೀಲಿಯಾಗಲು ಕಾರಣವೇನು? ಗ್ರಹಗಳು ಏಕೆ ಮಿನುಗೋದಿಲ್ಲ? ಇಂಪಾರ್ಟೆಂಟ್. ಇನ್ನು ಮುಖ್ಯವಾಗಿಯೇ ಸಮೀಪ ದೂರದೃಷ್ಟಿ ದೋಷ, ದೂರದೃಷ್ಟಿ, ಆಮೇಲೆ ಪ್ರೆಸ್ ಬಯೋಪಿಯಾ. ಇದರ ಅರ್ಥ, ಕಾರಣ ಮತ್ತು ನಿವಾರಣೆ ಹೇಗೆ ಮಾಡ್ತೀರಿ? ಸಮೀಪಕ್ಕೆ ನಿಮ್ನ ಮೊಸರು ಬಳಸ್ತಾರೆ, ಹೌದಾ? ದೂರದೃಷ್ಟಿಗೆ ಪಿನ ಮೊಸರು ಬಳಸ್ತಾರೆ. ಪ್ರೆಸ್ ಬಯೋಪಿಯಾಗೆ ಯಾವ ಮೊಸರು ಬಳಸ್ತಾರೆ? ಅದನ್ನು ಎಸ್, ದ್ವಿಸಂಗಮ ಮೊಸರುಗಳನ್ನು ಬಳಸ್ತಾರೆ. ಓಕೆ, ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಡ್ರಿ ಇದು. ಇನ್ನು ಲಾಸ್ಟ್ ವಿದ್ಯುತ್ ಶಕ್ತಿ ಬರೋಣ. ಸೊ ಇಲ್ಲಿ ವಿದ್ಯುತ್ ಮಂಡಲ ಅಂದರೆ ಏನು? ವಿದ್ಯುತ್ ಪ್ರವಾಹ. 1 ವೋಲ್ಟನ್ನು ನಿರೂಪಿಸ್ರಿ. ಓಮ್ನ ನಿಯಮ ಬಾಯಟ್ ಹಾಕ್ರಿ. ರಿಯೋಸ್ಟಾಟ್ ಇದೆ, ರೋಧಕ. ಇಲ್ಲಿರ್ತಕ್ಕಂಥ ಚಿಹ್ನೆಗಳನ್ನ ಚೆನ್ನಾಗಿ ಕಳ್ಕೊಡ್ರಿ ವಿದ್ಯುತ್ ಶಕ್ತಿ ಪಾಠದಲ್ಲಿ. ಯಾಕಂದ್ರೆ ಚಿಹ್ನೆಗಳು ನಿಮ್ಗೆ ಏನಾಗ್ತಾವಪ್ಪ ಅಂತಂದ್ರೆ ಕೆಲಸ ಕೊಡ್ತಾವೆ. ಚಿಹ್ನೆಗಳು ಒಳ್ಳೆ ಅಂಕಗಳನ್ನು ತಂದು ಕೊಡ್ತಾವೆ. ಎಮಿಮೀಟರ್ ಮತ್ತು ವೋಲ್ಟಾಮೀಟರನ್ನು ಅದರ ಅಳಿತಕ್ಕಂಥ ಮಾನ ಯಾವುದು, ಏಕಮಾನ ಯಾವುದು, ಅದನ್ನು ಯಾವ ರೀತಿ ಜೋಡಿಸ್ತಾರೆ, ಇಂಪಾರ್ಟೆಂಟ್ ಇದೆ. ಓಕೆನಾ? ಆವೇಶಗಳ ಕೆಲಸ ಕಂಡುಹಿಡಿತಕ್ಕಂಥ ಸೂತ್ರ W=V×I. ಸೊ ನೆನಪಿರಲಿ. ರೋಧ ಎಂದ್ರೇನು? ರೋಧ ಅವಲಂಬಿಸಿರುವ ಅಂಶಗಳು. ಜೌಲನ ಉಷ್ಣೋತ್ಪಾದನಾ ನಿಯಮ. ಸೊ ಮೊನ್ನೆನೂ ಕೇಳಿದ್ರು H=I²RT. ವಿದ್ಯುತ್ ಪ್ರವಾಹನ ಕಂಡುಹಿಡಿತಕ್ಕಂಥದ್ದು. ಸೊ ಇದು ಸ್ವಲ್ಪ ನೀವು ಲೆಕ್ಕಗಳನ್ನ ನೋಡ್ಕೊಳ್ಬೇಕು. ಅದು ಸರಣಿ ಕ್ರಮ ಇದೆಯೋ ಅಥವಾ ಸಮಾಂತರ ಜೋಡಣೆ ಇದೆಯೋ ನೋಡಿ ಅದನ್ನು ನೀವು ಸೂತ್ರಗಳನ್ನು ಹಾಕಬೇಕು. 3 ಮಾರ್ಕಸ್. ಅದು ಇಂಪಾರ್ಟೆಂಟ್. ಸಮಾಂತರ ಜೋಡಣೆಯಿಂದ ಆಗ್ತಕ್ಕಂಥ ಅನುಕೂಲಗಳು ಅಂತ ಪ್ರಶ್ನೆ ಬರ್ತದೆ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು ವಿದ್ಯುತ್ ಕಾಂತೀಯ ಪರಿಣಾಮಗಳಿಗೆ ಬರೋಣ. ಸೊ ಕಾಂತೀಯ ಬಲರೇಖೆಗಳು ಒಂದೊಂದೊಂದು ಛೇದಿಸೋದಿಲ್ಲ, ಏಕೆ ಇದೆ? ಓಕೆನಾ? ಇನ್ನು ಇಲ್ಲಿ ವಿದ್ಯುತ್ ಕಾಂತೀಯ ಪರಿಣಾಮ ಅಂದರೆ ಏನು? ಈ ಪರಿಣಾಮದಿಂದ ಕೆಲಸ ಮಾಡೋ ಸಾಧನಗಳು. ಇದು ಕೂಡ ಬಂದರೆ ಬರ್ಬೋದು. ಸೊಲೆನೈಡ್ ಮೇಲೆ ಇರ್ತಕ್ಕಂಥ ಪ್ರಶ್ನೆ ಇದೆ, ವಿದ್ಯುತ್ ಕಾಂತ ಅಂದರೆ ಏನು? ಸೊ ಇದು ಇಂಪಾರ್ಟೆಂಟ್. ಒಂದು ಕಾಂತದ ಸುತ್ತ ಬಲರೇಖೆಗಳನ್ನು ದಿಕ್ಸೂಚಿಯನ್ನು ಬಳಸಿ ಹೇಗೆ ಗುರುತಿಸ್ತೀರಿ ಅಂತ ಕೇಳಿದರೆ ಇದು ಬಿಳಿ ಹಾಳೆಯ ಪ್ರಮೇಯ ಇದೆ. ಓಕೆ, ಪ್ರಯೋಗ ಇದೆ, ಅದನ್ನು ನೋಡ್ಕೊಡ್ರಿ ಚೆನ್ನಾಗಿ. ಆಮೇಲೆ ಇದು ಒಂದು ಇದೆ, ವಿದ್ಯುತ್ ಪ್ರವಾಹ ಕಾಂತ ಕ್ಷೇತ್ರದ ದಿಕ್ಕು, ಸುರುಳಿ ಚಲನೆಯ ದಿಕ್ಕನ್ನು ಸೂಚಿಸುವ ನಿಯಮ ಯಾವುದು? ಎಸ್, ಓಕೆ. ಓವರ್ಲೋಡ್ ಮತ್ತು ಋಸ್ವ ಮಂಡಲ, ಇದು ಮೋಸ್ಟ್ ಇಂಪಾರ್ಟೆಂಟ್. ಓಕೆನಾ? ಆಮೇಲೆ ವಿದ್ಯುತ್ ಫ್ಯೂಸನ್ನು ಕೂಡ ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಇವೇ ಪ್ರಶ್ನೆ ಬರೋದು ಇಲ್ಲಿ. ಇನ್ನು ಲಾಸ್ಟ್ ನಮ್ಮ ಪರಿಸರ ಪಾಠದಲ್ಲಿ ಆಹಾರ ಸರಪಳಿ, ಆಹಾರ ಜಾಲ, ಜೈವಿಕ ಸಂವರ್ಧನೆ, 10% ನಿಯಮವನ್ನು ನೋಡ್ಕೊಡ್ರಿ. 10% ನಿಯಮ. ಓಝೋನ್ ಡಿಪ್ಲೇಷನ್, ಓಝೋನ್ ಶಿಥಲೀಕರಣಕ್ಕೆ ಕಾರಣ. ಓಕೆ, ಓಝೋನ್ ಅನಿಲದಿಂದ ಶಿಥಲೀಕರಣದ ಪರಿಣಾಮ, ಜೈವಿಕ ವಿಘಟನೆ ಮತ್ತು ಜೈವಿಕ ವಿಘಟನೆ ಒಳಗಾಗದು. ಇದು ವ್ಯತ್ಯಾಸದಲ್ಲಿ ಬರ್ತಕ್ಕಂಥ ಪ್ರಶ್ನೆ. ಇನ್ನು ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕಗಳ ಪಾತ್ರ, ಜೈವಿಕ ಸಂವರ್ಧನೆ ಉದಾಹರಣೆ. ಇದು ಇಂಪಾರ್ಟೆಂಟ್. ಇನ್ನು ಪರಿಸರ ಸ್ನೇಹಿಯ 4 ಕ್ರಮಗಳನ್ನು ನಿಮಗೆ ಕೇಳ್ತಾರೆ, ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಇಷ್ಟೇ ನೋಡ್ಕೊಡ್ರಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.